ನಮಸ್ಕಾರ ಎಲ್ರಿಗೂ ತಮಗೆಲ್ಲರಿಗೂ ಸ್ಪರ್ಧಾ ಕಾಲಾಗ್ನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾನು ಮಹಂತೇಶ್ ಇಟ್ಟಣಗಿ. ಸ್ನೇಹಿತರೆ, ನಾನು ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತಿನ ಒಂದು ಅವಧಿಯಲ್ಲಿ CRDR ನಾನ್ HK ಎಕ್ಸಾಮ್ ಏನು ನಡೀತು, ಸೊ ಈ ಒಂದು ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಕಟ್ ಆಫ್ ಎಷ್ಟು ನಿಲ್ತದ, ಹಾಗೆ ಈ ಒಂದು ಪರೀಕ್ಷೆ ಹೇಗಿತ್ತು, ಹಾಗೆ ಇನ್ನು ಹೊಸ ನೇಮಕಾತಿ ಯಾವಾಗ ಎಂಬುದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಹಾಗೆ ಈ ಒಂದು ಪರೀಕ್ಷೆಯಲ್ಲಿ 60ರಿಂದ 65 ಅಂಕಗಳನ್ನ ಪಡೆದವರು ಏನ್ ಮಾಡಬೇಕು, ಹಾಗೆ ಇನ್ನು 70ರಿಂದ 75 ಅಂಕಗಳನ್ನ ಪಡೆದವರು ಏನ್ ಮಾಡಬೇಕು ಎಂಬುದರ ಬಗ್ಗೆ ಹಲವಾರು ವಿಷಯಗಳನ್ನ ಈ ಒಂದು ವಿಡಿಯೋದಲ್ಲಿ ನಾನು ನೀಡ್ತಾ ಇದ್ದೀನಿ. ಕಾರಣ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ತಾವುಗಳು ನೋಡಿ ಅಂತ ಹೇಳ್ತಾ, ಹಾಗಾದ್ರೆ ಸ್ನೇಹಿತರೆ ಬನ್ನಿ ಈ ಒಂದು ವಿಡಿಯೋನ ಪ್ರಾರಂಭ ಮಾಡೋಣ ಅಂತ ಹೇಳ್ತೀನಿ. ಹಾಗಾದ್ರೆ ಸ್ನೇಹಿತರೆ, ಈ ಒಂದು ಪರೀಕ್ಷೆ ದಿನಾಂಕವನ್ನು ನಾವು ಗಮನಿಸಿದಾಗ 28/1/2024 ಈ ಒಂದು ಪರೀಕ್ಷೆ ನಡೀತದೆ. ಸೊ ಒಟ್ಟು ಹುದ್ದೆಗಳಿರ್ತಕ್ಕಂಥದ್ದು 3064 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಎಕ್ಸಾಮ್ ನಡೆಸಲಾಗಿತ್ತು. ಸೊ ಈ ಒಂದು ಹುದ್ದೆಗಳಿಗೆ 3,18,000 ಜನ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನ ಸಲ್ಲಿಸಿದ್ರು. ಆದರೆ ಹಲವಾರು ಜನರು ಈ ಒಂದು ಹುದ್ದೆಯಲ್ಲಿ ಏನು ಗೈರು ಹಾಜರಾಗಿರ್ತಾರೆ ಅಂತ ತಿಳಿದು ಬಂದಿದೆ. ಆದರೆ ಎಷ್ಟು ಗೈರು ಹಾಜರಾಗಿದೆ ಅನ್ನೋದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಸೊ ಅಂದಾಜಿನ ಪ್ರಕಾರ ಒಂದು 20,30,000 ಏನು ಅಭ್ಯರ್ಥಿಗಳಿದ್ದಾರೆ, ಸೊ ಅವರು ಗೈರು ಹಾಜರಾಗಿರ್ಬೋದು ಎಂಬುದು ಅನಿಸಿಕೆ ಇದೆ. ಹಾಗಾದ್ರೆ ನೆಕ್ಸ್ಟ್ ನೋಡೋದಾದ್ರೆ ಸ್ನೇಹಿತರೆ, ಈ ಒಂದು ಪರೀಕ್ಷೆ ಹೇಗಿತ್ತು ಎಂಬುದರ ಬಗ್ಗೆ ಹಲವಾರು ಯೂಟ್ಯೂಬ್ ಚಾನೆಲ್ಗಳಾಗಿರ್ಬೋದು, ಹಲವಾರು ಅಭ್ಯರ್ಥಿಗಳು ತಮ್ಮದೇ ಆದಂತಹ ಒಂದು ಹೇಳಿಕೆಯನ್ನು ನೀಡಿರ್ತಾರೆ. ಸೊ ಅದಕ್ಕೆ ಅನುಸಾರವಾಗಿ ನನ್ನ ಒಂದು ಅನಿಸಿಕೆ ಏನಿತ್ತು ಈ ಒಂದು ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಅಂತ ನಾವು ನೋಡೋಣ. ಸ್ನೇಹಿತರೆ, ಈಗಾಗಲೇ ನಾನು ಕೂಡ ಹೇಳಿದ್ದೀನಿ, CRDR ಗೆ ಸಂಬಂಧಪಟ್ಟಂತೆ ಹಲವಾರು ಎಕ್ಸಾಮ್ಗಳನ್ನ ಕೂಡ ನಾನು ಅಟೆಂಡ್ ಮಾಡಿದ್ದೀನಿ. ಹಾಗೆ ನಾನು ಪ್ರಸ್ತುತವಾಗಿ CRDR ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಸೇವೆ ಸಲ್ಲಿಸುವುದರಿಂದ ಸೊ ಈ ಒಂದು ಪರೀಕ್ಷೆ ಯಾವ ರೀತಿ ಆಗಿತ್ತು, ಕ್ವಶನ್ ಪೇಪರ್ ಯಾವ ಪ್ಯಾಟರ್ನ್ ದಲ್ಲಿ ಇತ್ತು ಎಂಬುದರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನ ನಾವು ಇವತ್ತಿನ ಒಂದು ಅವಧಿಯಲ್ಲಿ ನೋಡ್ತಾ ಹೋಗೋದ್ರೆ ಸ್ನೇಹಿತರೆ, ಸೊ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡಾಗ ಸೊ ಇದು ಒಂದು ಒಳ್ಳೆಯ ಪ್ರಶ್ನೆ ಪತ್ರಿಕೆ ಅಂತ ಗೊತ್ತಾಗ್ತದೆ. ಸ್ನೇಹಿತರೆ, ಈ ಒಂದು ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂತೆ ಸೊ ಏನು ಕೀ ಆನ್ಸರ್ ಇದೆ, ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂತೆ ಸೊ ಇಲಾಖೆಯ ವೆಬ್ಸೈಟ್ ನಲ್ಲಿ ಕೀ ಆನ್ಸರ್ ಅನ್ನ ಪ್ರಕಟ ಮಾಡ್ತಾರೆ. ಸೊ ಅವಾಗ ನೀವು ಎಷ್ಟು ಕೀ ಆನ್ಸರ್ ಆಗಿದೆ, ಸೊ ಎಷ್ಟು ಮಾರ್ಕ್ಸ್ ಗಳು ಬಂದಿದೆ ಅಂತ ಕನ್ಫರ್ಮ್ ಮಾಡಿ. ಈಗಾಗಲೇ ಅನೇಕ ಒಂದು ಯೂಟ್ಯೂಬ್ ಚಾನೆಲ್ಗಳಾಗಿರ್ಬೋದು, ಹಾಗೆ ಏನೊಂದು ವೆಬ್ಸೈಟ್ಗಳಾಗಿರ್ಬೋದು ಹಲವಾರು ಜನ ಕೀ ಆನ್ಸರ್ಗಳನ್ನ ಬಿಟ್ಟಿರ್ತಾರೆ. ಸೊ ಅವು ಯಾವುದು ಕೂಡ ಅಧಿಕೃತವಾಗಿರೋದಿಲ್ಲ. ಸೊ ಏನು ಒಂದು ಇಲಾಖೆ ವೆಬ್ಸೈಟ್ KSP ವೆಬ್ಸೈಟ್ ನಲ್ಲಿ ಏನ್ ಬಿಡ್ತಾರೆ ಕೀ ಆನ್ಸರ್ಗಳು, ಸೊ ಅವು ಅಧಿಕೃತ ಕೀ ಆನ್ಸರ್ಗಳಾಗಿರ್ತವೆ. ಸೊ ಅವುಗಳು ಏನಾದರೂ ತಪ್ಪಾಗಿದ್ದಲ್ಲಿ ಕೆಲವೊಂದಿಷ್ಟು ದಿನ ಅಂದ್ರೆ 15 ದಿನಗಳ ಕಾಲಾವಕಾಶಗಳನ್ನ ನೀಡುತ್ತಾರೆ. ಸೊ ತದನಂತರದಲ್ಲಿ ಮತ್ತೆ ಫೈನಲ್ ಕೀ ಆನ್ಸರ್ಗಳನ್ನ ನೀಡ್ತಾರೆ. ಸೊ ಅವುಗಳನ್ನ ನೀವು ಚೆಕ್ ಮಾಡಿಕೊಂಡು ಸೊ ಎಷ್ಟು ಸ್ಕೋರ್ ಆಗಿದೆ ಎಂಬುದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗಾದ್ರೆ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಮಾತನಾಡಿದರೆ, ಸೊ ಮನೆ ಏನು KA ನಡೆಸಕ್ಕಂತ ಏನು PSI ಎಕ್ಸಾಮ್ ಏನಿತ್ತು, ಸೊ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಸೊ ಈ ಒಂದು ಪ್ರಶ್ನೆ ಪತ್ರಿಕೆ ಸೊ ಆ ಒಂದು PSI ಪ್ರಶ್ನೆ ಪತ್ರಿಕೆಗಿಂತ ಚೆನ್ನಾಗಿತ್ತು ಅಂತ ಹುಡುಗರು ಹೇಳ್ತಿದ್ದಾರೆ. ಹಾಗೆ ಇನ್ನು ನೋಡೋದಾದ್ರೆ ಸೊ ಪ್ರಶ್ನೆ ಪತ್ರಿಕೆ ಹಳೆಯ ಮಾದರಿಯಲ್ಲಿದೆ ಸ್ನೇಹಿತರೆ, ಆದರೆ ಪ್ರಶ್ನೆ ಕೇಳುವ ಒಂದು ವಿಧಾನ ಏನಾಗಿದೆ ಅಂತಂದ್ರೆ ಸೊ ಬದಲಾಗಿದೆ ಅಂತ ನಮಗೆಲ್ಲರಿಗೂ ಗೊತ್ತಾಗಿದೆ. ಸೊ ಮನೆ ನೀಡತಕ್ಕಂತ ಏನು ಸಿವಿಲ್ HK ಎಕ್ಸಾಮ್ ಏನ್ ನಡೀತು, ಸೊ ಸಿವಿಲ್ HK ಎಕ್ಸಾಮ್ ಅಲ್ಲಿ ಕೂಡ ಸೊ ತಾವುಗಳು ನೋಡಿದರೆ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ತಮಗೆಲ್ಲರಿಗೂ ಗೊತ್ತಾಗ್ತದೆ. ಸೊ ಈಗಾಗಲೇ ನೋಡಿದ ಹಾಗೆ ಸೊ ಡೈರೆಕ್ಟ್ ಮತ್ತು ರಿಪೀಟ್ ಪ್ರಶ್ನೆಗಳು ಕಡಿಮೆ ಆಗಿದೆ ಅಂತ ಗೊತ್ತಾಗ್ತದೆ. ಸೊ ಸ್ನೇಹಿತರೆ, ಸೊ ಏನು 2020 ಮತ್ತೆ ಅದಕ್ಕಿಂತ ಒಂದು ಮುಂಚಿತಕ್ಕಂತ ಏನು ಕ್ವಶನ್ ಪೇಪರ್ ಗಳು ಬರ್ತವೆ, ಸೊ ಅವುಗಳನ್ನ ನೀವು ಗಮನಿಸಿದೆ ಅಂತಂದ್ರೆ ಸೊ 20ರಿಂದ ಒಂದು 25 ಪ್ರಶ್ನೆಗಳು ಏನ್ ಬರ್ತಿದ್ದಾವೆ, ಸೊ ಅವುಗಳೆಲ್ಲವೂ ಕೂಡ ರಿಪೀಟೆಡ್ ಪ್ರಶ್ನೆಗಳು ಬರ್ತಿದ್ವು. ಸೊ ಆದ್ರೆ ಇತ್ತೀಚಿನ ಒಂದು ಅವಧಿಯಲ್ಲಿ ಏನು ಗಮನಿಸ್ತಾ ಇದ್ವಿ ನಾವು, ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ಕ್ವಶನ್ ಪೇಪರ್ ಗಳು ಬರ್ತಿದ್ದಾವೆ. ಸೊ ಅದರಲ್ಲಿ ಸೊ ಯಾವುದೇ ಕಾರಣಕ್ಕೂ ನಿಮಗೆ ರಿಪೀಟೆಡ್ ಕ್ವಶನ್ ಗಳು ಸಿಗ್ತಾ ಇಲ್ಲ. ಸೊ ಆದ್ರೆ ಅದೇ ರೀತಿಯಾಗಿ ಡೈರೆಕ್ಟ್ ಕ್ವಶನ್ ಗಳ ಸಂಖ್ಯೆನೂ ಕೂಡ ಕಡಿಮೆ ಆಗಿದೆ. ಸೊ ಆ ರೀತಿಯಾಗಿರ್ತಕ್ಕಂಥ ಒಂದು ಕ್ವಶನ್ ಪೇಪರ್ ಪ್ಯಾಟರ್ನ್ ಏನಾಗಿದೆ ಅಂತಂದ್ರೆ ಸೊ KSP ಅವರು ತೆಗಿತಾ ಇದ್ದಾರೆ. ಸೊ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ವಿಜ್ಞಾನದ ವಿಷಯ ಮೇಲೆ ಹೆಚ್ಚು ಪ್ರಶ್ನೆಗಳು ಬಂದಿದೆ ಸ್ನೇಹಿತರೆ. ಸೊ ಇತ್ತೀಚಿನ ಒಂದು ಪ್ರಶ್ನೆ ಪತ್ರಿಕೆಗೆ ಗಮನಿಸಿದಾಗ ಸೊ ಏನು ಹಿಸ್ಟ್ರಿ ಆಗಿರ್ಬೋದು, ಹಾಗೆ ಜಿಯೋಗ್ರಫಿ, ಹಾಗೆ ಸೈನ್ಸ್, ಸೊ ಈ ಒಂದು ವಿಷಯಗಳ ಮೇಲೆ ಹೆಚ್ಚು ಏನು ಪ್ರಶ್ನೆಗಳು ಬರ್ತಿದ್ವು. ಸೊ ಅದೇ ರೀತಿಯಾಗಿ ಸೊ ಈ ಒಂದು ಪ್ರಶ್ನೆ ಪತ್ರಿಕೆ ಮೇಲೆ ಸೊ ಈ ವಿಜ್ಞಾನ ವಿಷಯದ ಮೇಲೆ ಹೆಚ್ಚು ಪ್ರಶ್ನೆಗಳು ಬಂದಿದಾವ ಅಂತ ನಮ್ಗೆ ಗೊತ್ತಾಗ್ತದ. ಸೊ ಹಾಗೆ ಸ್ನೇಹಿತರೆ, ಇನ್ನ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಇಂಗ್ಲಿಷ್ ಶಬ್ದಗಳಲ್ಲಿ ಬಳಕೆ ಮಾಡಲಾಗಿದೆ ಅಂತ ಕಂಡುಬರ್ತದ. ಸೊ ನೀವು ಆಕ್ಚುಲಿ ಗಮನಿಸಿರ್ಬೋದು, ಸೊ 2019 ಏನೊಂದು ಸಿವಿಲ್ ಎಕ್ಸಾಮ್ ನಡೆದಿತ್ತು. ಸೊ ಈ ಒಂದು ಸಿವಿಲ್ ಎಕ್ಸಾಮ್ ಅಲ್ಲಿ ಸೊ 28ರಿಂದ 18 ಪ್ರಶ್ನೆಗಳು ಸೊ ಇಂಗ್ಲಿಷ್ ವರ್ಡ್ ಗಳಲ್ಲೇ ಅಂದ್ರೆ ಡೈರೆಕ್ಟ್ ಪ್ರಶ್ನೆಗಳು ಬಂದಿದ್ವು. ಸೊ ಇಂಗ್ಲಿಷ್ ವರ್ಡ್ ಗಳು ಏನಿರ್ತವೆ ಸೊ ಅದನ್ನ ಟ್ರಾನ್ಸ್ಲೇಟ್ ಮಾಡಿದೆ. ಸೊ ಡೈರೆಕ್ಟ್ ಆಗಿ ಕನ್ನಡದಲ್ಲಿ ಇರ್ತಕ್ಕಂಥ ಪದಗಳನ್ನೇ ಸೊ ಇಂಗ್ಲಿಷ್ ಅಲ್ಲಿ ಇರ್ತಕ್ಕಂಥ ಪದಗಳನ್ನ ಡೈರೆಕ್ಟ್ ಕನ್ನಡದಲ್ಲಿ ಕೂಡ ವರ್ಗಾವಣೆ ಮಾಡಿದ್ರು. ಸೊ ಈ ರೀತಿ ಆಗಿರೋದ್ರಿಂದ ಏನಾಗುತ್ತೆ ಅಂದ್ರೆ ಸೊ ಕನ್ನಡ ಮಾಧ್ಯಮದಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳು ಸ್ವಲ್ಪ ಕಠಿಣ ಆಗಿರ್ತದೆ. ಸೊ ಆ ಒಂದು ಕಾರಣದಿಂದ ಏನ್ ಮಾಡಿ ಅಂತಂದ್ರೆ ಸೊ ಯಾವುದೇ ಕಾರಣಕ್ಕೂ ಈ ಒಂದು ಪರೀಕ್ಷೆಯಲ್ಲಿ ತಯಾರು ನಡೆಸತಕ್ಕಂಥ ಅಭ್ಯರ್ಥಿಗಳು ಸೊ ಇಂಗ್ಲಿಷ್ ವರ್ಡ್ ಗಳನ್ನ ಕೂಡ ತಾವುಗಳು ನೆನಪಿಟ್ಟುಕೊಳ್ಳಿ ಅಂತ ಹೇಳ್ತೀನಿ. ಸೊ ನೀವು ಎಕ್ಸಾಂಪಲ್ ಆಗಿ ಇಷ್ಟೇನ ಓದ್ತಿದ್ದೇನೆ ಅಂತಂದ್ರೆ ಸೊ ಅವುಗಳಿಗೆ ಸಂಬಂಧಪಟ್ಟಂತೆ ಆ ವರ್ಡ್ ಅನ್ನ ಇಂಗ್ಲಿಷ್ ನಲ್ಲೂ ಕೂಡ ಓದಿ,
ಎಕ್ಸಾಂಪಲ್ ಆಗಿ ಸೈನ್ಸ್ ಓದ್ತಾ ಇದೆ ಅಂದ್ರೆ ಸೊ ಸೈನ್ಸ್ ಅಲ್ಲಿ ಆ ವರ್ಡ್ಗೆ ಕನ್ನಡದಲ್ಲಿ ಏನಂತಾರೆ ಹಾಗೆ ಇಂಗ್ಲಿಷ್ ನಲ್ಲೂ ಏನಂತಾರೆ ಎಂಬುದು ನಿಮಗೆ ಗಮನದಲ್ಲಿ ಇರಲಿ ಅಂತ ಹೇಳ್ತೀನಿ. ಸೊ ಯಾಕಂದ್ರೆ ಸೊ ಇಂಗ್ಲಿಷ್ ಶಬ್ದಗಳ ಬಳಕೆ ಕೂಡ ಜಾಸ್ತಿ ಆಗ್ತಾ ಇದೆ. ನಮ್ಮ ಕನ್ನಡ ಮೀಡಿಯಂ ಹುಡುಗರಿಗೆ ಏನಾಗ್ತದೆ ಅಂತಂದ್ರೆ ಸೊ ಇಂಗ್ಲಿಷ್ ವರ್ಡ್ಗಳು ಗೊತ್ತಿಲ್ಲ ಅಂತಂದ್ರೆ ಆ ಒಂದು ಪ್ರಶ್ನೆನ ಅಟೆಂಡ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ ಅಂತ ಹೇಳ್ತೀನಿ. ಸೊ ಅದೇ ರೀತಿಯಾಗಿ ಇನ್ನೊಂದಾದ್ರೆ ಸೊ ಯಾವ ವಿಷಯದ ಮೇಲೆ ಎಷ್ಟು ಪ್ರಶ್ನೆಗಳು ಬಂದಿವೆ ಅಂತ ಸೊ ಆಲ್ರೆಡಿ ನೀವು ಕ್ವಶನ್ ಪೇಪರ್ ಅನ್ನು ನೋಡಿದಿರಿ. ಸೊ ಕೆಲವೊಂದಿಷ್ಟು ಟೈಮ್ ಅನ್ನು ವೇಸ್ಟ್ ಮಾಡೋಲ್ಲ. ಸೊ ಸೈನ್ಸ್ ಅಂಡ್ ಟೆಕ್ ಅಲ್ಲಿ 33 ಪ್ರಶ್ನೆಗಳು ಬಂದಿರ್ತವೆ, ಹಾಗೆ ಜಿಯೋಗ್ರಫಿಯಲ್ಲಿ 23 ಪ್ರಶ್ನೆಗಳು ಬಂದ್ರೆ, ಐಸಿಯಲ್ಲಿ ಪಾಲಿಟಿಯಲ್ಲಿ 15 ಪ್ರಶ್ನೆಗಳು, ಹಾಗೆ ಹಿಸ್ಟ್ರಿಯಲ್ಲಿ 7 ಪ್ರಶ್ನೆಗಳು, ಹಾಗೆ ಜಿಕೆಯಲ್ಲಿ 7 ಪ್ರಶ್ನೆಗಳು, ಇನ್ನು ಕರೆಂಟ್ ಅಫೇರ್ಸ್ ಅಲ್ಲಿ 6 ಪ್ರಶ್ನೆಗಳು, ಸೊ ಮೆಂಟಲ್ ಎಬಿಲಿಟಿಯಲ್ಲಿ 5 ಪ್ರಶ್ನೆಗಳು, ಇನ್ನು ಎಕನಾಮಿಕ್ಸ್ ಅಲ್ಲಿ 4 ಪ್ರಶ್ನೆಗಳು ಬಂದಿರ್ತಾವ ಅಂತ ಗೊತ್ತಾಗ್ತದೆ ಸ್ನೇಹಿತರೆ. ಇದು ಡಿವೈಡೆಡ್ ಮಾಡಿರೋದು ಸೊ ಅವರವರ ಮೆಂಟಲಿಟಿಗೆ ಸಂಬಂಧಪಟ್ಟಂತೆ ಅವರು ಡಿವೈಡ್ ಮಾಡಿರ್ತಾರೆ. ಸೊ ಎಲ್ಲರೂ ನಾರ್ಮಲ್ ಆಗಿರ್ತಕ್ಕಂಥ ಏನು ಡಿವೈಡ್ ಮಾಡಿ ಒಂದು ಟೆಲಿಗ್ರಾಮ್ ಅಲ್ಲಿ ಹಾಕಿದ್ರು, ಸೊ ಅದನ್ನ ನಾನು ತೆಗೆದುಕೊಂಡು ಹಾಕಿದ್ದೀನಿ. ಸೊ ಸ್ನೇಹಿತರೆ ನೆಕ್ಸ್ಟ್ ನೋಡೋದಾದ್ರೆ ಸೊ ಪರೀಕ್ಷೆ ಚೆನ್ನಾಗಿ ಆಗದೇ ಇರೋರು ಏನು ಮಾಡೋದು ಸ್ನೇಹಿತರೆ? ಸೊ ಇದೊಂದು ಪ್ರಶ್ನೆ ಆಗಿರ್ತದೆ. ಯಾಕಂದ್ರೆ ಹಲವಾರು ದಿನಗಳಿಂದ ಕೆಲವೊಂದಿಷ್ಟು ಅಭ್ಯರ್ಥಿಗಳು ಏನ್ ಮಾಡಿರ್ತೀರಿ ಅಂತಂದ್ರೆ ಸ್ಟಡಿಯನ್ನ ಮಾಡಿರ್ತೀರಿ, ಆದ್ರೆ ಏನು ಸಮಯ ಒಂದು ಅಭಾವ ಇರೋದಂದ್ರ ಏನಾಗತ್ತೆ ಅಂತಂದ್ರೆ ಏನು 90 ನಿಮಿಷದ ಕಾಲಾವಕಾಶ ಇರ್ತದ. ಸೊ 9 ನಿಮಿಷ ಅಥವಾ 1 ಗಂಟೆ 30 ನಿಮಿಷ ಏನು ಕಾಲಾವಧಿ ಇರ್ತದ. ಸೊ ಈ ಒಂದು 1 ನಿಮಿಷ 30 ನಿಮಿಷ 1 ಗಂಟೆ 30 ನಿಮಿಷ ಏನು ಸಮಯ ಇರ್ತದ, ಸೊ ಕೆಲವರಿಗೆ ಅಡ್ಜಸ್ಟ್ ಆಗ್ತದ, ಕೆಲವರಿಗೆ ಅಡ್ಜಸ್ಟ್ ಆಗೋದಿಲ್ಲ. ಸೊ ಆ ರೀತಿ ಇರೋದ್ರಿಂದ ಸೊ ಪರೀಕ್ಷೆ ಕೆಲವರಿಗೆ ಚೆನ್ನಾಗಿ ಆಗ್ತದ, ಕೆಲವರಿಗೆ ಚೆನ್ನಾಗಿ ಆಗೋದಿಲ್ಲ. ಸೊ ಆ ರೀತಿ ಇರೋದ್ರಿಂದ ಸೊ ಚೆನ್ನಾಗಿ ಆಗದೇ ಇರೋರು ಏನ್ ಮಾಡ್ಬೇಕು ಎಂಬುದರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿ ನೋಡೋದಾದ್ರೆ ಸ್ನೇಹಿತರೆ, ಸೊ ಫೆಬ್ರವರಿ 25ರಂದು ಸಿವಿಲ್ ನಾನ್ ಎಚ್ ಕೆ ಎಕ್ಸಾಮ್ ಇದೆ. ಸೊ ಏನು ಈ ಒಂದು ಪರೀಕ್ಷೆ ನಮಗೆ ಸರಿಯಾಗಿಲ್ಲ ಸರ್ ಅನ್ನೋರು ಏನ್ ಮಾಡಿ ಅಂತಂದ್ರೆ ಸೊ ನೆಕ್ಸ್ಟ್ ಫೆಬ್ರವರಿ 25 ನಡೆಯತಕ್ಕಂತ ಸಿವಿಲ್ ನಾನ್ ಎಚ್ ಕೆ ಎಕ್ಸಾಮ್ಗೆ ಪ್ರಿಪೇರ್ ಅನ್ನ ಮಾಡಿ. ಸೊ ಈ ಒಂದು ಎಕ್ಸಾಮ್ ಏನಿದೆ ಅಂತಂದ್ರೆ 25ಕ್ಕಿದೆ. ಸೊ ಈ ಒಂದು ಪೇಪರ್ ಏನಿದೆ ಅಂತಂದ್ರೆ ಇನ್ನು ಕನ್ಫರ್ಮ್ ಆಗಿಲ್ಲ. ಸೊ ಯಾವುದೇ ಕಾರಣಕ್ಕೂ ಇನ್ನು ಅಧಿಕೃತ ಮಾಹಿತಿ ಆಗಿಲ್ಲ. ಸೊ ಎಕ್ಸಾಮ್ ಇದೇ ಡೇಟ್ ಅಲ್ಲಿ ನಡೀಬಹುದು ಅಥವಾ ಮುಂದೆ ಹೋಗುವ ಸಾಧ್ಯತೆನೂ ಕೂಡ ಇದೆ ಸ್ನೇಹಿತರೆ. ಯಾಕಂದ್ರೆ ಸೊ 27ಕ್ಕೆ ಏನು ಒಂದು ವಿಧಾನಸಭೆ ಸಂಬಂಧಪಟ್ಟಂತೆ ಸೊ ಕೆಲವೊಂದಿಷ್ಟು ಕಡೆ ಚುನಾವಣೆಗಳು ನಡೆಯೋದ್ರಿಂದ ಸೊ 25ಕ್ಕೆ ಈ ಒಂದು ಎಕ್ಸಾಮ್ ನಡೆಯಬಹುದು, ಇಲ್ಲ ಅಂತಂದ್ರೆ ಮುಂದೂ ಹೋಗೋ ಸಾಧ್ಯತೆ ಇದೆ. ಸೊ ನೀವು ಯಾವುದೇ ಕಾರಣಕ್ಕೂ ಏನಂದ್ರೆ ಪ್ರಿಪೇರ್ ಆಗಿರಿ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ನೋಡೋದಾದ್ರೆ ಸೊ ಇದೇ ರೀತಿ ಇರ್ತಕ್ಕಂಥ ಪ್ರಶ್ನೆ ಮಾದರಿಯಲ್ಲೇ ಓದಿ ಅಂತ ಹೇಳ್ತೀನಿ. ಸೊ ಸ್ನೇಹಿತರೆ ಸೊ ಹಿಂದೆ ಒಂದು ಅವಧಿಯಲ್ಲಿ ಇರ್ತಕ್ಕಂಥ ಏನು ಕ್ವಶನ್ ಪೇಪರ್ಗಳಿದಾವೆ, ಸೊ ಅವುಗಳನ್ನ ನೀವು ಏನಿದೆ ಅಂತಂದ್ರೆ ಸೊ ರಿಪೀಟೆಡ್ ಪ್ರಶ್ನೆಗಳು ಬರ್ತಾವಂತೆ ಅವುಗಳನ್ನ ಏನ್ ಮಾಡ್ತಿದ್ರೆ ಅಂತಂದ್ರೆ ನೋಡ್ತಾ ಹೋಗ್ತಿದ್ರಿ. ಸೊ ಆದ್ರೆ ಇತ್ತೀಚಿನ ಒಂದು ಅವಧಿಯಲ್ಲಿ ರಿಪೀಟೆಡ್ ಪ್ರಶ್ನೆಗಳು ಕಡಿಮೆ ಆಗಿದೆ. ಸೊ ಆ ಒಂದು ಉದ್ದೇಶದಿಂದ ಏನ್ ಮಾಡಿ ಅಂತಂದ್ರೆ ಸೊ ಈ ಒಂದು ಯಾವ ಒಂದು ಪ್ಯಾಟರ್ನ್ ಅಲ್ಲಿ ಬಂದಿದೆ ಈ ಒಂದು CRDR ಎಕ್ಸಾಮು, ಸೊ ಅದೇ ರೀತಿಯಾಗಿ ಪ್ಯಾಟರ್ನ್ ದಲ್ಲಿ ಸ್ಟಡಿ ಮಾಡಿ ಅಂತ ಹೇಳ್ತೀನಿ. ಹಾಗೆ ಇನ್ನು ಹಳೆಯ ಸಿವಿಲ್ HK ಎಕ್ಸಾಮ್ ಏನು ಪ್ರಶ್ನೆ ಪತ್ರಿಕೆ ಇತ್ತು ಸೊ ಅದನ್ನು ಕೂಡ ನೋಡ್ತಾ ಹೋಗಿ. ಸೊ ಆ ಒಂದು ಮಾದರಿಯಲ್ಲೇ ಸೊ ಈ ಮುಂದೆ ಇರತಕ್ಕಂತ ಸಿವಿಲ್ ನಾನ್ HK ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತೀನಿ ಸ್ನೇಹಿತರೆ. ಸೊ ಈ ಪರೀಕ್ಷೆ ಇಲ್ಲದವರಿಗೆ ಏನ್ ಮಾಡೋದು ಸರ್? ಸೊ ಈಗ ಎಕ್ಸಾಮ್ ಇದೆ, ಸೊ ಓಕೆ ಏನು ಸಿವಿಲ್ ನಾನ್ HK ಎಕ್ಸಾಮ್ ಇದೆ ಸರ್, ಸಿವಿಲ್ ನಾನ್ HK ಎಕ್ಸಾಮ್ ಇದ್ದವರು ಎಕ್ಸಾಮ್ ಅನ್ನ ಬರೀತಾರೆ. ಸೊ ನಮಗೆ ಸಿವಿಲ್ ಎಕ್ಸಾಮ್ ಇಲ್ಲ ಸರ್, ನಾವು ಕೇವಲ SSLC ನ ಪಾಸ್ ಆಗಿದ್ವಿ. ಸೊ ಅಂತವ್ರು ಏನ್ ಮಾಡ್ಬೇಕು ಸರ್ ಅಂತಂದ್ರೆ ಸ್ನೇಹಿತರೆ ಡೋಂಟ್ ವರಿ, PC ಹಲವಾರು ನೇಮಕಾತಿಗಳಿದಾವೆ ಸ್ನೇಹಿತರೆ. ಸೊ 2023 ಮತ್ತೆ 24ರ ಅವಧಿಯಲ್ಲಿ ಸೊ ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂತೆ ಹಲವಾರು ನೇಮಕಾತಿಗಳಿದಾವೆ. ಸೊ ಈಗಾಗಲೇ ನಾನು ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋನು ಕೂಡ ಮಾಡಿದ್ದೆ. ಸೊ ಸ್ನೇಹಿತರೆ KSISAP ನಲ್ಲಿ ಆಗಿರ್ಬೋದು, ಹಾಗೆ ಇನ್ನು PC ಸಿವಿಲ್ ಮತ್ತೆ CRDR ಅಲ್ಲಿ ಕೂಡ ಹಲವಾರು ನೇಮಕಾತಿಗಳಿದ್ದಾವೆ. ಸೊ KSISAP ನಲ್ಲಿ 1000 ಪೊಲೀಸ್ ಕಾನ್ಸ್ಟೇಬಲ್ಗಳ ನೇಮಕಾತಿನೂ ಕೂಡ ಇದೆ. ಸೊ ಇದರಲ್ಲಿ ಏನು SI ಸಬ್ ಇನ್ಸ್ಪೆಕ್ಟರ್ ನೇಮಕಾತಿನೂ ಕೂಡ ಇದೆ, ಹಾಗೆ PC ನೇಮಕಾತಿ ಕೂಡ ಇದೆ. ಹಾಗೆ ಇನ್ನು PCL ನೋಡೋದಾದ್ರೆ ಸಿವಿಲ್ ಆಗಿರ್ಬೋದು, CRDR ಪೊಲೀಸ್ ನೇಮಕಾತಿನೂ ಕೂಡ ಇದೆ. ಸೊ KSRP ಕೂಡ ಇದೆ. KSRP 2 ವರ್ಷಗಳಿಂದ ಯಾವುದೇ ರೀತಿಯಾದಂತಹ ನೇಮಕಾತಿ ಆಗಿಲ್ಲ ಸ್ನೇಹಿತರೆ. ಸೊ KSRP ನೇಮಕಾತಿನೂ ಕೂಡ ಈ ವರ್ಷ ಆಗ್ಬಹುದು ಅಂತ ಅನ್ಕೋತೀನಿ. ಸೊ ಸ್ನೇಹಿತರೆ KSISAP 1000 ಪೊಲೀಸ್ ನೇಮಕಾತಿಗಳಿದಾವೆ. ಹಾಗೆ ಇನ್ನು PC CRDR ಇದೇ ವರ್ಷ ಕಾಲಾಗುವ ಸಾಧ್ಯತೆ ಇದೆ. ಹಾಗೆ KSRP ನೂ ಕೂಡ ಕಾಲಾಗುವ ಸಾಧ್ಯತೆ ಇದೆ ಸ್ನೇಹಿತರೆ. ಈಗಾಗಲೇ ಒಂದು ಏನು ಗೃಹ ಸಚಿವರಾದಂತಹ ಪರಮೇಶ್ವರ್ ಜಿ ಅವರು ಹೇಳಿರ್ತಕ್ಕಂಥದ್ದೇ. ಹಾಗೆ ಏನಪ್ಪಾ ಅಂದ್ರೆ ಈ ವರ್ಷದಲ್ಲಿ ಒಂದು 6000 ಪೊಲೀಸ್ ಕಾನ್ಸ್ಟೇಬಲ್ ಅನ್ನ ನೇಮಕಾತಿ ಮಾಡ್ತೀವಿ ಅಂತ ಹೇಳಿದ್ರೆ, ಅದೇ ರೀತಿಯಾಗಿ ಏನಂದ್ರೆ 600ಕ್ಕಿಂತ ಹೆಚ್ಚು PSI ಅಥವಾ ಸಬ್ ಇನ್ಸ್ಪೆಕ್ಟರ್ಗಳ ನೇಮಕಾತಿ ಮಾಡ್ತೀವಿ ಅಂತ ಹೇಳಿದ್ರೆ. ಸೊ ಆ ಒಂದು ಉದ್ದೇಶದಿಂದ ಏನು ಯಾವುದೇ ಕಾರಣಕ್ಕೂ ನೀವೇನ್ ಮಾಡಿ ಅಂತಂದ್ರೆ ಸೊ ಏನು ಓದೋದನ್ನ ನಿಲ್ಸಕ್ ಹೋಗಬೇಡಿ. ಸೊ NCERT ಆಗಿರ್ಬೋದು, ಹಾಗೆ DSRTC ಪುಸ್ತಕಗಳನ್ನ ಸರಿಯಾಗಿ ಓದಿ, ಸೊ ಅವುಗಳನ್ನ ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಸೊ ದಿನಾಲು ಪ್ರಜಾವಾಣಿ ಪತ್ರಿಕೆಗಳನ್ನ ಓದಿ ಅಂತ ಹೇಳ್ತೀನಿ ಸ್ನೇಹಿತರೆ. ಸೊ ಏನು ಈ ಒಂದು ಎಕ್ಸಾಮ್ ಇಲ್ಲ ಅವರಿಗೆ ಹೇಳ್ತಾ ಇದ್ದೀನಿ. ಸೊ ಮುಂದೆ ಇರತಕ್ಕಂಥ ನೇಮಕಾತಿಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಅವ್ರು ಏನ್ ಮಾಡಿ ಅಂತಂದ್ರೆ ಸೊ NCERT ಆಗಿರ್ಬೋದು ಅಥವಾ DSERT ಪುಸ್ತಕಗಳನ್ನ ಓದ್ಕೊಳ್ಳಿ, ಅವುಗಳನ್ನ ಚೆನ್ನಾಗಿ ನೋಟ್ಸ್ ಮಾಡಿ ಇಟ್ಕೊಳ್ಳಿ.
ಹಾಗೆ ಡೈಲಿ ಪ್ರಜಾವಾಣಿ ಪೇಪರ್ಗಳನ್ನ ಓದ್ಕೊಳ್ಳಿ, ಮಂತ್ಲಿ ಮ್ಯಾಗಝಿನ್ಗಳನ್ನ ಓದ್ಕೊಳ್ಳಿ. ಅದೇ ರೀತಿಯಾಗಿ ನಿಮಗಾಗಿ ಒಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡ್ತಾ ಇದ್ವಿ ಸ್ನೇಹಿತರೆ. ಸೊ ಯಾರು ಮುಂದೆ ನಡೆಯತಕ್ಕಂಥ ನೇಮಕಾತಿಗಳ ಬಗ್ಗೆ ಸೊ ಯಾರು ಪ್ರಿಪೇರ್ ಮಾಡ್ತಿದ್ರಿ ಅವ್ರಿಗೋಸ್ಕರ ಈ ಒಂದು ವಾಟ್ಸ್ಆಪ್ ನಂಬರ್ ಇದೆ. ಸೊ ಏನು ಈ ಒಂದು ವಾಟ್ಸ್ಆಪ್ ನಂಬರ್ ಇದೆ. ಸೊ ಈ ಒಂದು ವಾಟ್ಸ್ಆಪ್ ನಂಬರ್ಗೆ ನೀವು ನಮಗೆ ಮೆಸೇಜ್ ಅನ್ನ ಮಾಡೋದ್ರ ಮೂಲಕ ಸೊ ಆ ಒಂದು ಗ್ರೂಪ್ಗೆ ನೀವು ಜಾಯಿನ್ ಆಗ್ಬೋದು ಅಂತ ಹೇಳ್ತೀನಿ. ಸೊ ಈ ಒಂದು ವಾಟ್ಸ್ಆಪ್ ನಂಬರ್ಗೆ ಸೊ ಮೆಸೇಜ್ ಮಾಡಿದ್ರೆ ಸೊ ನಾನು ಆ ಒಂದು ಏನು ವಾಟ್ಸ್ಆಪ್ ಗ್ರೂಪ್ ಇದೆ ಸೊ ಅವರಿಗೆ ಜಾಯಿನ್ ಆನ್ ಮಾಡಕ್ ಹೇಳ್ತೀನಿ. ಸೊ ಯಾವುದೇ ಕಾರಣಕ್ಕೂ ಕಾಲನ್ನ ಮಾಡಕ್ ಹೋಗಬೇಡಿ, ಕೇವಲ ಮೆಸೇಜ್ ಅನ್ನ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಹಾಗಾದ್ರೆ ಸ್ನೇಹಿತರೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಪರೀಕ್ಷೆ ಚೆನ್ನಾಗಿ ಆದವರು ಏನ್ ಮಾಡ್ಬೇಕು ಸರ್? ಸೊ ಈಗಾಗಲೇ ಹೇಳಿದಾಗೆ ಸೊ 70ರಿಂದ 75 ಅಂಕ ಬಂದಂತ ಅಭ್ಯರ್ಥಿಗಳು ಏನ್ ಮಾಡ್ಬೇಕು ಸರ್ ಅಂತ ನಾವು ನೋಡೋದಾದ್ರೆ ಸ್ನೇಹಿತರೆ, ಸೊ ಫೆಬ್ರವರಿ 25ಕ್ಕೆ ಈಗಾಗಲೇ ಹೇಳಿದಾಗೆ ಸೊ ಸಿವಿಲ್ ನಾನ್ ಎಚ್ ಕೆ ಎಕ್ಸಾಮ್ ಇದೆ. ಸೊ ಇದಕ್ಕೆ ಬಗ್ಗೆ ಪ್ರಿಪೇರ್ ಅನ್ನ ಮಾಡಿ. ಯಾವುದೇ ಕಾರಣಕ್ಕೂ ಸೊ ಈ ಒಂದು ಪರೀಕ್ಷೆ ಸಿವಿಲ್ ಏನು CRDR ನಾನ್ ಎಚ್ ಕೆ ಎಕ್ಸಾಮ್ ಚೆನ್ನಾಗಿದೆ, ಸೊ ಇನ್ನೇನು ಓದೋದು ಬಿಟ್ಟರೆ ನಡೀತಿ ಅಂತ ಯಾವುದೇ ಕಾರಣಕ್ಕೂ ಅನ್ಕೊಳಕ್ ಹೋಗಬೇಡಿ. ಸೊ ನೆಕ್ಸ್ಟ್ ಇರ್ತಕ್ಕಂಥದ್ದು ಫೆಬ್ರವರಿ 25ಕ್ಕೆ ಸಿವಿಲ್ ನಾನ್ ಎಚ್ ಕೆ ಎಕ್ಸಾಮ್ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಿಪರೇಷನ್ ಅನ್ನು ಮಾಡಿ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಇರ್ತಕ್ಕಂಥದ್ದು ಸೊ ಓದೋದನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸಬೇಡಿ ಸ್ನೇಹಿತರೆ. ಸೊ ಯಾವುದೋ ಕಾರಣಕ್ಕೂ ಅಂತಂದ್ರೆ ಸೊ ಅಲ್ಲಿವರೆಗೂ ನಿಮ್ಮ ಮನೆಯವರೆಗೂ ಯಾವುದೇ ಕಾರಣಕ್ಕೂ ಆರ್ಡರ್ ಕಾಪಿ ಬರುತ್ತಲ್ಲ ಸೊ ಅಲ್ಲಿವರೆಗೂ ಕೂಡ ಸೊ ಓದೋದನ್ನ ನಿಲ್ಲಿಸಕ್ ಹೋಗಬೇಡಿ. ಸೊ ನೆಕ್ಸ್ಟ್ ಇರ್ತಕ್ಕಂಥದ್ದು ಸೊ ದೈಹಿಕ ಪರೀಕ್ಷೆ ತಯಾರಿ ಆರಂಭ ಮಾಡಿ. ಸೊ ದೈಹಿಕ ಪರೀಕ್ಷೆ ಸಂಬಂಧಪಟ್ಟಂತೆ ತಯಾರಿಯನ್ನು ಆರಂಭ ಮಾಡಿ ಅಂತ ಹೇಳ್ತೀನಿ. ಸೊ ಯಾಕಂದ್ರೆ ಈಗಾಗಲೇ ಎಕ್ಸಾಮ್ ಅನ್ನು ಬರೆದಿದ್ರಿ. ಸೊ ಇನ್ನೊಂದು 1 ಅಥವಾ 2 ಮಂತ್ ಅಲ್ಲಿ ಇದಕ್ಕೆ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಫಿಸಿಕಲ್ ಅಥವಾ ದೈಹಿಕ ಪರೀಕ್ಷೆ ನಡೆಸುವ ಸಾಧ್ಯತೆ ಇರೋದ್ರಿಂದ ಸೊ ಯಾವುದೇ ಕಾರಣಕ್ಕೂ ದೈಹಿಕ ಪರೀಕ್ಷೆ ಮಾಡದೆ ಬಿಡಕ್ ಹೋಗಬೇಡಿ. ಸೊ ದೈಹಿಕ ಪರೀಕ್ಷೆ ತಯಾರಿ ಆರಂಭವನ್ನ ಮಾಡಿ ಅಂತ ಹೇಳ್ತೀನಿ. ಹಾಗಾದ್ರೆ ಸ್ನೇಹಿತರೆ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ದೈಹಿಕ ಪರೀಕ್ಷೆನ ಯಾವಾಗ ಆಗ್ಬಹುದು, ಹಾಗೆ ದೈಹಿಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ತಯಾರಿ ಹೇಗಿರಬೇಕು ಎಂಬುದರ ಬಗ್ಗೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕೆ ಬಗ್ಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ವಿಡಿಯೋನ ಮಾಡ್ತೀನಿ. ಸೊ ಅಲ್ಲಿವರೆಗೂ ಸೊ ದೈಹಿಕ ಪರೀಕ್ಷೆಗೆ ನಂತರ ವೈದ್ಯಕೀಯ ಪರೀಕ್ಷೆ ಇರ್ತದ ಸ್ನೇಹಿತರೆ. ಇದು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಯಾಕಂದ್ರೆ ದೈಹಿಕ ಪರೀಕ್ಷೆಯಲ್ಲಿ ತಮಗೆಲ್ಲರಿಗೂ ಗೊತ್ತಿರ್ತದ ಸೊ ರನ್ನಿಂಗು ಅದು ಇದು ಇರ್ತದ. ಸೊ ಅವುಗಳನ್ನೆಲ್ಲರೂ ಕೂಡ ಪಾಸ್ ಮಾಡ್ತೀರಿ. ಆದರೆ ವೈದ್ಯಕೀಯ ಸಂಬಂಧಪಟ್ಟಂತೆ ತಮಗೆ ಏನೂ ಗೊತ್ತಿರೋದಿಲ್ಲ. ಯಾಕಂದ್ರೆ ಆ ದೈಹಿಕ ಸಂಬಂಧಪಟ್ಟಂತೆ ಮನುಷ್ಯನ ಆಗು ಹೋಗುಗಳ ಒಳಗಡೆ ಅಂಗಗಳಿರ್ತವೆ. ಸೊ ಅವುಗಳ ಏನಾದರೂ ಸ್ವಲ್ಪ ತೊಂದರೆಗಳಾಗಿದ್ರು ಕೂಡ ಸೊ ನಿಮ್ಗೆ ಏನಾಗುತ್ತೆ ಅಂದ್ರೆ ಸೊ ವೈದ್ಯಕೀಯ ಪರೀಕ್ಷೆಯಲ್ಲಿ ನಿಮ್ಮನ್ನ ಏನ್ ಮಾಡ್ತಾರೆ ಅನುತ್ತೀರ್ಣ ಮಾಡ್ತಾರೆ. ಸೊ ಆ ಒಂದು ಉದ್ದೇಶದಿಂದ ವೈದ್ಯಕೀಯ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಅಂಗಗಳನ್ನ ಪರೀಕ್ಷೆ ಮಾಡ್ಲಾಗ್ತದ, ಹಾಗೆ ಯಾವೆಲ್ಲ ಪರೀಕ್ಷೆಗಳಿರ್ತವೆ ಎಂಬುದರ ಬಗ್ಗೆ ಈಗಾಗಲೇ ನಾವು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಸೊ ವೈದ್ಯಕೀಯ ಪರೀಕ್ಷೆ ಯಾವ ರೀತಿಯಾಗಿ ಇರ್ತದೆ ಎಂಬುದರ ಬಗ್ಗೆ ವಿಡಿಯೋನ ಮಾಡಿದ್ದೀನಿ. ಸೊ ಅದನ್ನ ಯಾರು ನೋಡಿಲ್ಲ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಆ ಒಂದು ವಿಡಿಯೋದ ಲಿಂಕ್ ಹಾಕಿರ್ತೀನಿ. ಸೊ ತಾವುಗಳು ಅದನ್ನ ನೋಡಿ ಅಂತ ಹೇಳ್ತೀನಿ. ಹಾಗೆ ಇನ್ನ ಪರೀಕ್ಷೆ ಚೆನ್ನಾಗಿ ಯಾವ್ದಾದ್ರು ಕೂಡ ಇವರಿಗೂ ಕೂಡ ಒಂದು ಸಪರೇಟ್ ಆಗಿರ್ತಕ್ಕಂಥ ಒಂದು ವಾಟ್ಸ್ಆಪ್ ಗ್ರೂಪ್ ಅನ್ನ ಮಾಡಿದೀವಿ. ಸೊ ಅವರು ಏನ್ ಮಾಡಿ ಅಂತಾರೆ ಸೊ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ಗೆ ಹಾಯ್ ಅಂತ ಹೇಳೋದ್ರ ಮೂಲಕ ಸೊ ನೀವು ಏನು CRDR ನಾನ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಸೊ ಫಿಸಿಕಲ್ ಎಕ್ಸಾಮ್ ಚೆನ್ನಾಗಿ ಆದವರು ಬೇರೆ ಗ್ರೂಪ್ ಮಾಡಿದ್ದೀನಿ. ಸೊ ಅವರು ಚೆನ್ನಾಗಿ ಆಗಲ್ದವರು ಬೇರೆ ಗ್ರೂಪ್ ಮಾಡಿದ್ದೀನಿ. ಸೊ ಅವರುಗಳ ಜಾಯ್ನ್ ಆಗಿ ಅಂತ ಹೇಳ್ತೀನಿ. ಹಾಗಾದ್ರೆ ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಸೊ ಕಟ್ ಆಫ್ ಎಷ್ಟು ನಿಲ್ತದೆ ಸರ್? ಸೊ ಹಲವಾರು ಜನ ಮಾಹಿತಿಯನ್ನ ಕೇಳ್ತಿದ್ದಾರೆ. ಸರ್ ಇಷ್ಟಾಗಿದೆ, ಸರ್ ನಂದು 60 ಆಗಿದೆ, ಸರ್ 65 ಆಗಿದೆ, ಸರ್ ನಂದು 70 ಆಗಿದೆ, ಸೊ ನಂದು ಕಟ್ ಆಫ್ ಎಷ್ಟು ನಿಲ್ತದ ಸರ್, ನನ್ನ ಫೈನಲ್ ಅಲ್ಲಿ ಮೆರಿಟ್ ಬರ್ತದ ಅಂತ ಹಲವಾರು ಜನ ಮೆಸೇಜ್ ಅನ್ನ ಹಾಕ್ತಿರ್ತೀರಿ. ಸೊ ಅವ್ರಿಗೆ ಹೇಳಿದ ಒಂದೇ ಉದ್ದೇಶ ಸೊ ಈ ಒಂದು ಕಟ್ ಆಫ್ ಏನಿರ್ತದ ಫಿಸಿಕಲ್ ಅನ್ನು ಒಂದೇ ಕಟ್ ಆಫ್ ಅನ್ನ ನೀಡ್ತಾ ಇದ್ದೀನಿ. ಸೊ ಯಾಕಂದ್ರೆ ಹಲವಾರು ಬೇರೆ ಡಿಸ್ಟ್ರಿಕ್ಟ್ಗಳು ಬೇರೆ ಬೇರೆ ಇರೋದ್ರಿಂದ ಸೊ ಬೇರೆ ಬೇರೆ ಇರತಕ್ಕಂಥ ಕಟ್ ಆಫ್ ಇರ್ತದ. ಸೊ ಕೆಲವೊಂದು ಜಿಲ್ಲೆಗಳಲ್ಲಿ ಏನಾಗುತ್ತೆ ಅಂದ್ರೆ ಸೊ ಹೆಚ್ಚಿನ ಒಂದು ಕಟ್ ಆಫ್ ನಿಲ್ಲುವ ಸಾಧ್ಯತೆ ಇರ್ತದ. ಸೊ ಕೆಲವೊಂದು ಜಿಲ್ಲೆಗಳಲ್ಲಿ ಏನಾಗಿರ್ತದೆ ಅಂದ್ರೆ ಸೊ ಕಡಿಮೆ ನಿಲ್ಲುವಂತ ಸಾಧ್ಯತೆ ಇರ್ತದ. ಸೊ ಎಕ್ಸಾಂಪಲ್ ಆಗಿ ನಮ್ಮ ಬೆಳಗಾವಿಯನ್ನು ತೆಗೆದುಕೊಂಡಾಗ ಸ್ನೇಹಿತರೆ ಸೊ ಒಂದು ವರ್ಷ ಏನಾಗುತ್ತೆ ಅಂತಂದ್ರೆ 78+ ಏನಾಗುತ್ತೆ ಅಂದ್ರೆ GM ನಿಲ್ತದ. ಸೊ ಕೆಲವೊಂದು ಬಾರಿ ಏನಾಗುತ್ತೆ ಅಂತಂದ್ರೆ 67 ಇಂದ 68 ಏನಾಗುತ್ತೆ ಅಂದ್ರೆ ಸೊ GM ನಿಲ್ತದ. ಸೊ ಈ ರೀತಿಯಾಗಿರ್ತಕ್ಕಂಥ ಏನು ಕಟ್ ಆಫ್ ಇರ್ತದ ಕೆಲವೊಂದು ಬಾರಿ ಹೆಚ್ಚುನೂ ಆಗ್ಬೋದು, ಕೆಲವೊಂದು ಬಾರಿ ಕಡಿಮೆನೂ ಆಗ್ಬೋದು. ಸೊ ನಾನು ಇಲ್ಲಿ ನೀಡ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಕಟ್ ಆಫ್ ಸೊ ಇದು ಒಂದು ಏನಿರ್ತಕ್ಕಂಥದ್ದು ಅಂದ್ರೆ ಸೊ ನಾರ್ಮಲ್ ಆಗಿ ಮಿಡಲ್ ಇರ್ತಕ್ಕಂಥದ್ದು. ಇದು ಹೆಚ್ಚು ಆಗಲ್ಲ, ಇದು ಕಡಿಮೆ ಆಗಲ್ಲ, ಆ ರೀತಿ ಇರ್ತಕ್ಕಂಥದ್ದು. ಸೊ ಇದು ಏನಾಗಬಹುದು ಅಂತಂದ್ರೆ ಸೊ 1 ಅಂಕ ಹೆಚ್ಚುನೂ ಆಗ್ಬೋದು, 1 ಅಂಕ ಕಡಿಮೆನೂ ಆಗ್ಬೋದು. ಆದರೆ ಆನ್ ಅಂಡ್ ಎವರೇಜ್ ಆಗಿ ನಾವು ತೆಗೆದುಕೊಂಡಾಗ ಸೊ ಏನು ಇತ್ತೀಚಿನ ಒಂದು ಅವಧಿಯಲ್ಲಿ ಇರತಕ್ಕಂಥ ಒಂದು ಕಟ್ ಆಫ್ ಏನಿದೆ ಸೊ ಅವುಗಳನ್ನು ತೆಗೆದುಕೊಂಡು ನಾನು ಇಲ್ಲಿ ನೀಡ್ತಾ ಇದ್ದೀನಿ. ಹಾಗಾದ್ರೆ ಸ್ನೇಹಿತರೆ ಈ ಒಂದು CRDR ನಾನ್ ಎಚ್ ಕೆ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಕಟ್ ಆಫ್ ಎಷ್ಟು ನಿಲ್ಬಹುದು ಅಂತ ನಾವು ನೋಡ್ತಾ ಹೋದ್ರೆ ಸ್ನೇಹಿತರೆ ಸೊ ಜನರಲ್ GM ಅಥವಾ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಫಿಸಿಕಲ್ ಅಲ್ಲಿಗೆ ನಾನು ಫೈನಲ್ ಅಲ್ಲಿ ಹೇಳ್ತಾ ಇಲ್ಲ. ಸೊ ಫಿಸಿಕಲ್ಗೆ ಎಷ್ಟು ನಿಲ್ಬಹುದಪ್ಪ ಕಟ್ ಆಫ್ ಅಂದ್ರೆ ಸೊ 67 ಇಂದ 70 ಅಂಕಗಳವರೆಗೆ ನಿಲ್ಬಹುದು. ಹಾಗೆ 3A 65ರಿಂದ 68 ನಿಲ್ಬಹುದು. ಹಾಗೆ 3B 66ರಿಂದ 69 ನಿಲ್ಬಹುದು. ಹಾಗೆ ಕ್ಯಾಟಗರಿ 1 ರಲ್ಲಿ 65ರಿಂದ 67, ಹಾಗೆ 2A 64ರಿಂದ 67 ಅಂಕ ಪಡೆದವರು, ಹಾಗೆ 2B 63 ಇಂದ 66 ಆದವರು, ಹಾಗೆ
SC ಯಲ್ಲಿ 62ರಿಂದ 65 ಅಂಕಗಳನ್ನ ಪಡೆದವರು, ಹಾಗೆ ST ಯಲ್ಲಿ 65ರಿಂದ 68 ಅಂಕಗಳನ್ನ ಪಡೆದವರು, ಹಾಗೆ PDP-ಯಲ್ಲಿ 60ರಿಂದ 65 ಅಂಕಗಳನ್ನ ಪಡೆದವರು ಈ ಒಂದು ಏನು ಫಿಸಿಕಲ್ ಕಟ್ಅಪ್ ಏನಿದೆ ಸೊ ಇದರಲ್ಲಿ ನಿಲ್ಲುವ ಸಾಧ್ಯತೆ ಇದೆ ಅಂತ ಹೇಳ್ತೀನಿ ಸ್ನೇಹಿತರೆ. ಹಾಗಾದ್ರೆ ಸ್ನೇಹಿತರೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಸೊ ಕಟ್ಅಪ್ 1:1 ಕಟ್ಅಪ್ ಎಷ್ಟು ನಿಲ್ತದ ಸ್ನೇಹಿತರೆ. ಸೊ ಈ ಒಂದು CRDR ಗೆ ಸಂಬಂಧಪಟ್ಟಂತೆ ಏನು ಒಂದು ಫೈನಲ್ ಕಟ್ಅಪ್ ಏನಿದೆ ಸೊ 1:1 ಅಂತ ಹೇಳ್ತೀವಿ. ಡೈರೆಕ್ಟ್ ಈ ಒಂದು 1:1 ಕಟ್ಅಪ್ ನಲ್ಲಿ ಬಂದವರು ಡೈರೆಕ್ಟ್ ಮೆಡಿಕಲ್ ಅಲ್ಲಿ ಸೆಲೆಕ್ಷನ್ ಆಗ್ತಾರೆ. ಸೊ ಆ ಒಂದು ಉದ್ದೇಶದಿಂದ ಸೊ 1:1 ಕಟ್ಅಪ್ ಎಷ್ಟು ನಿಲ್ತದ ಅಂತಂದ್ರೆ ಸ್ನೇಹಿತರೆ ಸೊ GM ಅಥವಾ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 74ರಿಂದ 79 ಅಂಕಗಳನ್ನ ಪಡೆದವರು ಈ ಒಂದು CRDR non-HK ಎಕ್ಸಾಮ್ ಅನ್ನು ಬರೆದಿದ್ದೀರಿ. ಸೊ ಫೈನಲ್ ಲಿಸ್ಟ್ ಅಲ್ಲಿ ನೀವು ಇರ್ತೀರಿ ಅಂತ ಅನ್ಕೋತೀನಿ. ಸೊ ಈ ಒಂದು ಅಂಕಗಳು ಹೆಚ್ಚುನೂ ಆಗ್ಬೋದು ಕಡಿಮೆನೂ ಆಗ್ಬೋದು ಅಂತ ಹೇಳ್ತೀನಿ. ಸೊ ಇಲ್ಲಿ ನಾನು ಎವರೇಜ್ ಆಗಿ ನೀಡ್ತಾ ಇದ್ದೀನಿ. ಸೊ ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು 3A-ಯಲ್ಲಿ 72ರಿಂದ 75 ಅಂಕಗಳನ್ನ ಪಡೆದವರು. ಸೊ ಇನ್ 3B-ಯಲ್ಲಿ 74ರಿಂದ 78 ಅಂಕಗಳನ್ನ ಪಡೆದರು. ಕ್ಯಾಟಗರಿ 1ರಲ್ಲಿ 71ರಿಂದ 75 ಅಂಕಗಳನ್ನ ಪಡೆದರು. ಹಾಗೆ 2E-ಯಲ್ಲಿ 71ರಿಂದ 74 ಅಂಕಗಳನ್ನ ಪಡೆದವರು. ಹಾಗೆ 2B-ಯಲ್ಲಿ 69ರಿಂದ 73 ಅಂಕಗಳನ್ನ ಪಡೆದವರು. ಹಾಗೆ SC-ಯಲ್ಲಿ 66ರಿಂದ 71 ಅಂಕಗಳನ್ನ ಪಡೆದವರು. ಹಾಗೆ ST-ಯಲ್ಲಿ 70ರಿಂದ 75 ಅಂಕಗಳನ್ನ ಪಡೆದವರು. ಹಾಗೆ PDP-ಯಲ್ಲಿ 65ರಿಂದ 71 ಅಂಕಗಳನ್ನ ಪಡೆದವರು ನೀವೇನಪ್ಪಾ ಅಂದ್ರೆ ಸೊ 1:1 ಫೈನಲ್ ಕಟ್ಅಪ್ ನಲ್ಲಿ ನಿಲ್ತೀರಿ. ಸ್ನೇಹಿತರೆ ಟೋಟಲ್ ಆಗಿ ನಾವು ನೋಡಿದಾಗ ಸ್ನೇಹಿತರೆ ಸೊ ಈ ಒಂದು ಪರೀಕ್ಷೆ ಏನು ಚೆನ್ನಾಗಿತ್ತು. ಸೊ ಒಂದು ಒಳ್ಳೆಯ ಪ್ರಶ್ನೆ ಪತ್ರಿಕೆ ಅಂತ ಹೇಳ್ಬೋದು. ಸೊ ಆನ್ ಅಂಡ್ ಎವರೇಜ್ ಆಗಿ 65ರಿಂದ 70 ಅಂಕಗಳನ್ನ ಏನ್ ಪಡೆದಿರ್ತೀರಿ ಸೊ ಇವ್ರು ಏನ್ ಮಾಡಿ ಅಂತಂದ್ರೆ ಸೊ ಫಿಸಿಕಲ್ಗೆ ಸೊ ಏನು ದೈಹಿಕ ಪರೀಕ್ಷೆ ಬರ್ತದ ಸೊ ಈ ಒಂದು ದೈಹಿಕ ಪರೀಕ್ಷೆಗೆ ತಯಾರಿ ಆಗಿ ಅಂತ ಹೇಳ್ತೀರಿ. ಸೊ ಯಾಕಂದ್ರೆ ಈಗಾಗಲೇ ನೀಡಿರ್ತಕ್ಕಂಥದ್ದು CRDR ಆಗಿರ್ಬೋದು ಸಿವಿಲ್ ಆಗಿರ್ಬೋದು ಸ್ನೇಹಿತರೆ. ಸೊ ಸಿವಿಲ್ ಆಗಿರ್ಬೋದು CRDR ಆಗಿರ್ಬೋದು ಹಾಗೆ ನೆಕ್ಸ್ಟ್ ಇರ್ತಕ್ಕಂಥದ್ದು PSI. ಸೊ ಈ ಇರ್ತಕ್ಕಂಥ ಹಲವಾರು ನೇಮಕಾತಿಗಳು ಇರುವುದರಿಂದ ಸೊ ಆ ಒಂದು ಅಭ್ಯರ್ಥಿಗಳು ಕೂಡ ಈ ಒಂದು PSI ಎಕ್ಸಾಮ್ ನಲ್ಲಿ ಆಗಿರ್ಬೋದು ಸಿವಿಲ್ ಎಕ್ಸಾಮ್ ನಲ್ಲಿ ಆಗಿರ್ಬೋದು ಸೊ ಎಲ್ಲರೂ ಕೂಡ ಬರ್ದಿರ್ತೀರಿ. ಸೊ ಆ ಒಂದು ಉದ್ದೇಶದಿಂದ ಏನಾಗುತ್ತಾ ಅಂತಂದ್ರೆ ಕೆಲವೊಂದಷ್ಟು ಅಭ್ಯರ್ಥಿಗಳು ಸಿವಿಲ್ ಅನ್ನ ಆಯ್ಕೆ ಮಾಡ್ಕೊಂಡ್ರೆ ಕೆಲವೊಂದಷ್ಟು ಅಭ್ಯರ್ಥಿಗಳು PSI ಅಂದ್ರೆ PSI ಅಲ್ಲಿ ಆಯ್ಕೆ ಆಗ್ತಾರೆ. ಸೊ ಈ ರೀತಿಯಾಗಿ ಆಯ್ಕೆ ಮಾಡಿಕೊಂಡ್ರೆ ಏನಾಗುತ್ತೆ ಅಂದ್ರೆ ಸೊ ಫೈನಲ್ ಕಟ್ಅಪ್ ನಲ್ಲಿ 1:1 ಲಿಸ್ಟ್ ಅನ್ನ ಬಿಟ್ಟರು ಕೂಡ ಸೊ ಅಲ್ಲಿ ಕೆಲವೊಂದಿಷ್ಟು ಪೋಸ್ಟ್ಗಳು ಖಾಲಿ ಉಳಿಯುವ ಸಾಧ್ಯತೆ ಇರ್ತದೆ. ಸೊ ಆ ಒಂದು ಸಮಯದಲ್ಲಿ ಏನ್ ಮಾಡ್ಲಾಗ್ತದೆ ಅಂದ್ರೆ ಸೊ ರೀಲಿಸ್ಟ್ ಅಥವಾ ಸೆಕೆಂಡ್ ಲಿಸ್ಟ್ ಅನ್ನ ಬಿಡ್ಲಾಗ್ತದೆ. ಸೊ ಸೆಕೆಂಡ್ ಲಿಸ್ಟ್ ಅಲ್ಲಿ ಬಿಟ್ಟಾಗ ಏನಾಗುತ್ತೆ ಅಂತಂದ್ರೆ ಸೊ ಕಡಿಮೆ ಅಂಕಗಳು ಏನು ಒಂದು ಫಸ್ಟ್ ಅಲ್ಲಿ ಸೊ 70ರಿಂದ 70 ಅಂಕಗಳಿಂದ ಮೇಲೆ ಇದ್ದವರು GM ಸೆಲೆಕ್ಷನ್ ಆಗಿರ್ತಾರೆ. ಸೊ ಇದು ಫಸ್ಟ್ ಲಿಸ್ಟ್ ಅಲ್ಲಿ ಬಿಟ್ಟಿರ್ತಾರೆ. ಸೊ ಫಸ್ಟ್ ಲಿಸ್ಟ್ ಅಲ್ಲಿ ಬಿಟ್ಟಾಗ 70 ಅಂಕಗಳ ಮೇಲಿದ್ದವರು GM ನಲ್ಲಿ ಸೆಲೆಕ್ಷನ್ ಆದ್ರೆ ಸೊ ಏನಾಗುತ್ತೆ ಅಂದ್ರೆ ಈಗಾಗಲೇ ಹೇಳಿದಾಗೆ PSI ಮತ್ತೆ ಸಿವಿಲ್ HK ಮತ್ತು non-HK ಎಕ್ಸಾಮು ಸೊ ಈ ರೀತಿ ಇರತಕ್ಕಂತ ಎಲ್ಲಾ ನೇಮಕಾತಿಗಳಿಂದ ಸೊ ಅವ್ರು ಏನ್ ಮಾಡ್ತಾರೆ ಸಿವಿಲ್ ಆಗಿರ್ಬೋದು ಮತ್ತೆ PSI ಅಭ್ಯರ್ಥಿಗಳು PSI ಅಲ್ಲಿ ಸೆಲೆಕ್ಷನ್ ಆದ್ರೆ ಸೊ ಇಲ್ಲಿ CRDR ಅಲ್ಲಿ ಏನಾಗುತ್ತೆ ಅಂತಂದ್ರೆ ಸೊ ಕಡಿಮೆ ನಿಲ್ಲುವ ಅಥವಾ CRDR ಅಲ್ಲಿ ಏನಾಗುತ್ತೆ ಅಂತಂದ್ರೆ ಪೋಸ್ಟ್ ಗಳು ಖಾಲಿ ಉಳಿತದೆ. ಸೊ ಈ ಒಂದು 1:1 ಲಿಸ್ಟ್ ಗೆ ಅವರು ಏನಾಗಲ್ಲ ಅಂತಂದ್ರೆ ಸೊ ಮೆಡಿಕಲ್ ಗೆ ಅವರು ಹೋಗಲ್ಲ. ಸೊ ಆ ರೀತಿ ಹೋಗೋದ್ರಿಂದ ಏನಾಗುತ್ತೆ ಅಂದ್ರೆ ಸೊ 1 ಲಿಸ್ಟ್ ಅಥವಾ ಏನು ಪೋಸ್ಟ್ ಗಳು ಇರ್ತವೆ ಸೊ ಅಲ್ಲಿ ಪೋಸ್ಟ್ ಗಳ ಸಂಖ್ಯೆ ಕಡಿಮೆ ಉಳಿತದೆ. ಸೊ ಆ ಒಂದು ಉದ್ದೇಶದಿಂದ ಸೊ ಸೆಕೆಂಡ್ ಲಿಸ್ಟ್ ಅನ್ನು ಬಿಡ್ತಾರೆ. ಸೊ ಸೆಕೆಂಡ್ ಲಿಸ್ಟ್ ಅಲ್ಲಿ ಬಿಟ್ಟಾಗ ಏನಾಗುತ್ತೆ ಅಂದ್ರೆ ಸೊ ಕಡಿಮೆ ಅಂಕ ಈಗಾಗಲೇ 70 ಅಂಕಗಳು GM ನಿಂತಿದೆ. ಸೊ ನಂತರ ಏನಾಗುತ್ತೆ ಅಂತಂದ್ರೆ ಸೊ 67 ನಿಂದ 60 ಅಥವಾ 67 ನಿಂದ 70 ಅಥವಾ 69 ವರೆಗೆ ಇರತಕ್ಕಂತ ಅಭ್ಯರ್ಥಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಸೊ GM ಅಲ್ಲಿ ಸೆಲೆಕ್ಷನ್ ಆಗುವ ಒಂದು ಅನಿವಾರ್ಯತೆ ಅಥವಾ ಏನು ಸಂಭವ ಇರ್ತದೆ. ಸೊ ಆ ಒಂದು ಉದ್ದೇಶದಿಂದ ಯಾವುದೇ ಕಾರಣಕ್ಕೂ ಸರ್ ನಂದು 65 ಆಗಿದೆ ಸೊ ನಾನು ಫಿಸಿಕಲ್ ತಯಾರಿ ಮಾಡಬಹುದಾ ಅಂತ ಸೊ ಮಾಡಿ ಸೊ ಏನಿಲ್ಲ ಡೋಂಟ್ ವರಿ. ಯಾಕಂದ್ರೆ ಸೊ ಮುಂದೆ ಇರತಕ್ಕಂಥದ್ದು ಏನಪ್ಪಾ ಅಂದ್ರೆ ಸೊ ಫಿಸಿಕಲ್ ಇರ್ತದೆ ಸ್ನೇಹಿತರೆ. ಸೊ ಆ ಒಂದು ಉದ್ದೇಶದಿಂದ ಈಗಾಗಲೇ ನೀವು ಎಕ್ಸಾಮ್ ಅನ್ನ ನಡೆಸಿದ್ರಿ. ಸೊ ಎಕ್ಸಾಮ್ ಅಲ್ಲಿ ಒಳ್ಳೆಯ ಒಂದು ಪರ್ಫಾರ್ಮೆನ್ಸ್ ಅನ್ನ ನೀಡಿದ್ರು ಕೂಡ ಕೆಲವೊಂದು ಸಮಯದಲ್ಲಿ ಹೆಂಗಿರ್ತಂದ್ರೆ ಸೊ 65ರಿಂದ 68 ಅಥವಾ 70 ಅಂಕಗಳನ್ನ ಪಡೆದುಕೊಂಡಿರ್ತೀರಿ. ಸೊ ಅವ್ರೇನ್ ಮಾಡ್ತಾರೆ ಕೆಲವೊಂದಷ್ಟು ಅಭ್ಯರ್ಥಿಗಳು ಹೇಳ್ತಾರೆ ಸೊ ನಿಂದು 60ರಿಂದ 70 ಆಗಿದೆ ಸೊ ನಿನ್ನ ಯಾವುದೇ ಕಾರಣಕ್ಕೂ ಫೈನಲ್ ಲಿಸ್ಟ್ ಅಲ್ಲಿ ಹೆಸರು ಬರೋಲ್ಲ. ಸೊ ನೀ ಯಾವುದೇ ಕಾರಣಕ್ಕೂ ಫಿಸಿಕಲ್ ಅನ್ನ ಪ್ರಾಕ್ಟೀಸ್ ಮಾಡಕ್ ಹೋಗಬೇಡ. ಸೊ ಆ ರೀತಿಯಾಗಿ ಸೊ ಹೇಳ್ತಿರ್ತಾರೆ. ಸೊ ಆ ರೀತಿ ಇರತಕ್ಕಂತ ಮಾತುಗಳು ಯಾವುದು ತಲೆ ಕೊಡಕ್ ಹೋಗ್ಬೇಡಿ. ಸೊ ಏನಪ್ಪಾ ಅಂದ್ರೆ ಸೊ ನಿಮ್ದು ಇರ್ತಕ್ಕಂಥದ್ದು ರೂಲ್ಸ್. ಸೊ ಫಸ್ಟ್ ಇರ್ತಕ್ಕಂಥದ್ದು ಈಗಾಗಲೇ ಎಕ್ಸಾಮ್ ಅನ್ನ ಬರ್ದಿದ್ರಿ. ಸೊ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಅಂಕಗಳನ್ನ ಪಡೆದಿದ್ರಿ. ಸೊ ನೆಕ್ಸ್ಟ್ ಇರ್ತಕ್ಕಂಥದ್ದು ಫಿಸಿಕಲ್. ಸೊ ಫಿಸಿಕಲ್ ಈಗಾಗಲೇ ಹೇಳಿದ ಹಾಗೆ ಸೊ ಎಷ್ಟು ಅಂಕಗಳು ನಿಲ್ಬಹುದು ಬಿಡಬಹುದು ಅದು ಬೇರೆ ವಿಷಯ. ಸೊ ನೀವೇನ್ ಮಾಡಿ ಅಂತಂದ್ರೆ ನಿಮ್ಮ ಒಂದು 65ರಿಂದ 70 ಅಂಕಗಳನ್ನ ಪಡೆದಂತ ಅಭ್ಯರ್ಥಿಗಳಿದ್ದಾರೆ ಸೊ ದಯವಿಟ್ಟು ಏನ್ ಮಾಡಿ ಅಂತಂದ್ರೆ ಸೊ ಫಿಸಿಕಲ್ಗೆ ತಯಾರಿಯನ್ನು ನಡೆಸಿ. ಸೊ ಫಿಸಿಕಲ್ಗೆ ತಯಾರಿ ನಡೆಸಿ ನಿಮ್ಮ ಫೈನಲ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಬರ್ದೇ ಇರಲಿ. ಸೊ ಆದ್ರೆ ಫಿಸಿಕಲ್ ಗಂತೆ ಬಂದೇ ಬರುತ್ತಾ 65ರಿಂದ 70 ಅದರದ್ದು. ಸೊ ಆ ಒಂದು ಉದ್ದೇಶದಿಂದ ಫಿಸಿಕಲ್ ಅನ್ನ ಮಾಡ್ಕೊಳ್ಳಿ. ಈಗಾಗಲೇ ಹೇಳಿದಾಗೆ ಸೊ ಸಿವಿಲ್ ಮತ್ತೆ PSI ಎಕ್ಸಾಮ್ ಅಲ್ಲಿ ಅಭ್ಯರ್ಥಿಗಳು ಹೋಗೋದ್ರಿಂದ ಸೊ ಕಡಿಮೆ ಅಂಕದಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಸೊ 1:1 ಲಿಸ್ಟ್ ಅಲ್ಲಿ ಅಥವಾ ಸೆಕೆಂಡ್ ಲಿಸ್ಟ್ ಅಲ್ಲಿ ಕೂಡ ನಿಮಗೆ ಚಾನ್ಸ್ ಸಿಗುವ ಸಾಧ್ಯತೆ ಇರ್ತದೆ. ಸೊ ಆ ಒಂದು ಉದ್ದೇಶದಿಂದ ಯಾವುದೇ ಕಾರಣಕ್ಕೂ
65ರಿಂದ 70 ಅಂಕಗಳನ್ನ ಪಡೆದಂತ ಅಭ್ಯರ್ಥಿಗಳು ಸೊ ಫಿಸಿಕಲ್ ನ ತಯಾರಿಯನ್ನ ಬಿಡಕ್ ಹೋಗಬೇಡಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಫಿಸಿಕಲ್ ಯಾವ ರೀತಿ ಇರ್ತದ, ಸೊ ಫಿಸಿಕಲ್ ಗೆ ಸಂಬಂಧಪಟ್ಟಂತೆ ತಯಾರಿಯನ್ನು ಯಾವ ರೀತಿ ನಡೆಸಬೇಕು ಎಂಬುದರ ಬಗ್ಗೆ ಸೊ ಮುಂದಿನ ಇರತಕ್ಕಂತ ವಿಡಿಯೋದಲ್ಲಿ ನಾನು ಮಾಹಿತಿ ನೀಡ್ತೀನಿ. ಸ್ನೇಹಿತರೆ, ಈಗಾಗಲೇ ಹೇಳಿದಾಗೆ ಸೊ ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ಗೆ ಜಾಯ್ನ್ ಆಗಿ ಸೊ ಇದಕ್ಕೆ ಹೇಳ್ತಕ್ಕಂಥದ್ದು ಸೊ ಇದು ನನ್ನ ನಂಬರ್ ಇರ್ತದ. ಸೊ ಯಾವುದೇ ಕಾರಣಕ್ಕೂ ಕಾಲನ್ನ ಮಾಡಕ್ ಹೋಗಬೇಡಿ. ಸೊ ಮೆಸೇಜ್ ಅನ್ನ ಹಾಕಿ ಸೊ ಈ ಒಂದು ವಾಟ್ಸ್ಆಪ್ ಗ್ರೂಪ್ಗೆ ಜಾಯ್ನ್ ಆಗಿ ತದನಂತರದಲ್ಲಿ ಮುಂದೆ ಇರತಕ್ಕಂತ ವಿಡಿಯೋದಲ್ಲಿ ಸೊ ಫಿಸಿಕಲ್ ಅನ್ನ ಯಾವ ರೀತಿಯಾಗಿ ನಡೆಸಬೇಕು, ಫಿಸಿಕಲ್ ಯಾವ ರೀತಿ ಇರ್ತದ, ಸೊ ನಾವು ಯಾವ ರೀತಿ ತಯಾರಿಯನ್ನು ನಡೆಸಬೇಕು ಎಂಬುದರ ಬಗ್ಗೆ ನಾವು ವಿಡಿಯೋನ ಮಾಡ್ತೀವಿ. ಸೊ ನೆಕ್ಸ್ಟ್ ಇರ್ತಕ್ಕಂಥದ್ದು ಸಿವಿಲ್ ಎಕ್ಸಾಮ್ ಇದೆ, ಸಿವಿಲ್ ನಾನ್ ಎಚ್ ಕೆ ಎಕ್ಸಾಮ್ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ತಯಾರಿಯನ್ನ ಮಾಡಿ ಅಂತ ಹೇಳ್ತೀನಿ. ಸೊ ಚೆನ್ನಾಗಿ ಎಕ್ಸಾಮ್ ಬರೀರಿ. ಇದಕ್ಕೂ ಕೂಡ ಸಂಬಂಧಪಟ್ಟಂತೆ ಫಿಸಿಕಲ್ ಅನ್ನ ಯಾವುದೇ ಕಾರಣಕ್ಕೂ ನಿಲ್ಸಕ್ ಹೋಗಬೇಡಿ, ಫಿಸಿಕಲ್ ತಯಾರಿ ಆರಂಭ ಮಾಡಿ ಅಂತ ಹೇಳ್ತೀನಿ. ಹಾಗೆ ಸ್ನೇಹಿತರೆ, ಸೊ ಈಗಾಗಲೇ ಹೇಳಿದಾಗೆ ಈ ಒಂದು ವಾಟ್ಸ್ಆಪ್ ಗ್ರೂಪ್ಗೆ ಜಾಯ್ನ್ ಆಗಿ, ಹಾಗೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಕೂಡ ಇದೆ ಸ್ನೇಹಿತರೆ. ಸೊ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ಸೊ ಅದನ್ನ ಸ್ಪರ್ಧಾ ಕಾಲಾಗ್ನಿ ಅಂತ ಹೋಗಿ ಟೆಲಿಗ್ರಾಮ್ ಅಲ್ಲಿ ಹೊಡೆದ್ರು ಕೂಡ ಅದು ಕೂಡ ಬರ್ತದೆ. ಸೊ ಅದು ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ ಆ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ನಿಮಗೆ ಹಲವಾರು ಮಾಹಿತಿಗಳು ಕೂಡ ಸಿಗ್ತವೆ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸೊ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಏನು ಉಚಿತವಾದಂತ ಒಂದು ಮಾಹಿತಿ ಕೂಡ ಈ ಒಂದು KSP ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಹಲವಾರು ಇಲಾಖೆಗೆ ಸಂಬಂಧಪಟ್ಟಂತ ನಿಮಗೆ ಈ ಒಂದು ಚಾನಲ್ ಅಲ್ಲಿ ಮಾಹಿತಿ ನೀಡಲಾಗ್ತದ. ಸೊ ಆ ಒಂದು ಉದ್ದೇಶದಿಂದ ಏನು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಅನ್ನು ಆನ್ ಮಾಡಿ. ಸೊ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾವು ನೀಡತಕ್ಕಂಥ ಏನು ವಿಡಿಯೋಗಳಿರ್ತವೆ ಸೊ ನಿಮಗೆ ನೋಟಿಫಿಕೇಶನ್ ಆಗಿರ್ತವೆ. ಸೊ ಆ ಒಂದು ಉದ್ದೇಶದಿಂದ ಸೊ ಈ ಒಂದು ಮಾತನ್ನು ಹೇಳ್ತಾ, ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಂಬಂಧಪಟ್ಟಂತೆ ಸೊ ಯಾವ ರೀತಿಯಾಗಿ ವಿಡಿಯೋ ಇತ್ತು ಎಂಬುದನ್ನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೀನಿ. ಸ್ನೇಹಿತರೆ, ಮತ್ತೆ ಒಂದು ಮುಂದಿನ ಒಂದು ವಿಡಿಯೋದಲ್ಲಿ ತಮ್ಮೆಲ್ಲರಿಗೂ ಭೇಟಿಯಾಗೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.